ಏನ್ ತಗೋತೀರಾ ಈಗ? ತಗೊಳಕ್ ಹೋಗ್ತಾ ಇದ್ದೀವಿ. ಫ್ರೂಟ್ಸಾ? ಹೆಸರು ಕೇಳಿದ್ರೇ ಅಲರ್ಜಿ ಆಗುತ್ತಮ್ಮ. ಅಮ್ಮ, ನಾನು ಡಯಟ್ ಅಲ್ಲಿ ಇದ್ದೀನಿ, ಫ್ರೂಟ್ಸೇ ನಾನು ತಿನ್ನೋದಿಲ್ಲ. ಅಮ್ಮ, ಫ್ರೈಡ್ ರೈಸ್ ತಗೊಡ್ತೀರಾ? ಅಯ್ಯೋ, ನಿನ್ನ ಬದಲಾಯಿಸಕ್ಕೆ ಆಗಲ್ಲ. ಏಸಪ್ಪನಿಗೆ ಪ್ರಿಯವಾಗಿರುವ ಎಲ್ಲ ಕಾರ್ಯನೂ ಒಳ್ಳೆಯದೇ. ನಾವು ಪಾಪ ಮಾಡದೇ ಇರುವುದು ಒಳ್ಳೆಯದು, ನಾವು ಚೆನ್ನಾಗಿ ಪ್ರಾರ್ಥಿಸುವುದು ಒಳ್ಳೆಯದು, ಮತ್ತೊಬ್ಬರಿಗೆ ಹೆಲ್ಪ್ ಮಾಡುವುದು ಒಳ್ಳೆಯದು, ನಾವು ಸಮಾಧಾನವಾಗಿ ಸಂತೋಷವಾಗಿರುವುದು ಒಳ್ಳೆಯದು. ಈ ರೀತಿ ಅನೇಕ ಕಾರ್ಯಗಳು ನಮಗೆ ಒಳ್ಳೆಯದಾಗಿದೆ. ಪ್ರೈಸ್ ದಿ ಲಾರ್ಡ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಈ ಹೊಸ ವರ್ಷದಲ್ಲಿ ಏಸಪ್ಪ ಕಣ್ಮಣಿಯಂತೆ ಕಾಪಾಡಿದ್ರ? ಇವತ್ತು ನಾವು ಜಾಲಿ ಟೈಮ್ ಪ್ರೋಗ್ರಾಮಲ್ಲಿ ಒಳ್ಳೆಯದನ್ನು ಹಿಡಿದುಕೋ ಎಂಬ ಶೀರ್ಷಿಕೆಯಲ್ಲಿ ಪ್ರೋಗ್ರಾಮ್ ನೋಡಲಿದ್ದೇವೆ. ನನ್ನ ಜೊತೆಲಿ ಜೂಡ ಬಂದಿದ್ದಾನೆ. ಜೂಡಾಗೆ ಎಲ್ಲರೂ ಹಾಯ್ ಹೇಳ್ರಿ. ಹಾಯ್ ಜೂಡ. ಹೋಯ್, ಹಲೋ ಮಕ್ಕಳೇ, ಎಲ್ರು ಸೂಪರ್ ಆಗಿರ್ತೀರಾ ಅಂತ ಯೇಸುವಿನ ನಾಮದಲ್ಲಿ ನಾನು ನಂಬ್ತೀನಿ. ಇವತ್ತು ಸಂಡೇ, ಎಲ್ರು ಕೂಡ ಚರ್ಚ್ಗೆ ಹೋಗಿ ಬಂದ್ರ? ವೆರಿ ಗುಡ್. ಸರ್, ಇವತ್ತು ನಾವು ಜಾಲಿ ಟೈಮ್ ಪ್ರೋಗ್ರಾಮ್ ಅಲ್ಲಿ ಏನ್ ನೋಡ್ಲಿದ್ದೇವೆ? ಅದಾ, ಮೊದ್ಲು ನಾವು ಒಂದು ಸುಂದರವಾದ ವಿಡಿಯೋ ನೋಡ್ಕೊಂಬರೋಣ. ಅಯ್ಯೋ, ಈ ಗ್ರಾಮರ್ನ ನೋಡಿದ್ರೇನೆ ತಲೆ ಸುತ್ತುತ್ತಲ್ಲ. 2p qp minus qr is equal to pa. a plus b square is equal to a square plus b square. ಗೌರಿ, ತುಂಬಾ ಹೋದ ತರ ಡ್ರಾಮಾ ಮಾಡಬೇಡ. ನೋಡಮ್ಮ, ಈ ಪ್ರೆಸ್ಸಿನ ನನ್ನ ಓದಕ್ಕೆ ಬಿಡ್ತಾ ಇಲ್ಲ. ಅಮ್ಮ, ಇಲ್ಲಿ ನೋಡಿ, ಕನ್ನಡ ಬುಕ್ ಇಟ್ಕೊಂಡು ಮ್ಯಾಕ್ಸ್ ಓದ್ತಿದ್ದೀನಿ ಅಂತ ಸುಳ್ಳು ಹೇಳ್ತಿದ್ದಾಳೆ. ಕಿವಿಯಲ್ಲಿ ಹೆಡ್ಸೆಟ್ ಬೇರೆ ಹಾಕೊಂಡಿದ್ದಾಳೆ. ಅವಳು ಮೋಸ ಮಾಡ್ತಿದ್ದಾಳೆ, ಓದ್ತಿಲ್ಲ, ಹಾಡು ಕೇಳ್ತಿದ್ದಾಳೆ. ಗ್ಲೋರಿ, ನಿನ್ನ ಬದಲಾಯಿಸಕ್ಕೆ ಆಗಲ್ಲ. ಇಲ್ಲಮ್ಮ, ಇವಳೆ. ಇಲ್ಲ, ಅವಳೆ ಸುಳ್ಳು ಹೇಳ್ತಾಳಮ್ಮ, ಅವಳೆ. ಸರಿ ಸರಿ, ಜಗಳ ಮಾಡ್ಕೋಬೇಡ್ರಿ, ನಾನು ಮಾರ್ಕೆಟ್ಗೆ ಹೋಗಿ ಬಂದ್ಬಿಡ್ತೀನಿ. ಏನಮ್ಮ, ಮಾರ್ಕೆಟ್ಗೆ ಹೋಗ್ತಾ ಇದ್ದೀರಾ? ಅಮ್ಮ ಅಮ್ಮ, ಪ್ಲೀಸ್ ಅಮ್ಮ, ನಾನು ಬರ್ತೀನಿ. ಬೇಡಮ್ಮ, ನಾನು ಮಾತ್ರ ಮಾರ್ಕೆಟ್ಗೆ ಹೋಗಿ ಬಂದ್ಬಿಡ್ತೀನಿ. ಪ್ಲೀಸ್ ಅಮ್ಮ, ಇವತ್ತೊಂದು ದಿವಸ ತುಂಬಾ ಬೋರ್ ಆಗ್ತಿದೆ. ಸರಿ, ಬನ್ನಿ ಹೋಗೋಣ. ಸೈಲೆಂಟ್ ಆಗಿ ನನ್ನ ಜೊತೆನೇ ಬರಬೇಕು, ಸರಿನಾ? ಅಮ್ಮ, ಏನ್ ತಗೋತೀರಾ ಈಗ? ತಗೊಳಕ್ ಹೋಗ್ತಾ ಇದ್ದೀವಿ. ಫ್ರೂಟ್ಸಾ? ಹೆಸರು ಕೇಳಿದ್ರೇ ಅಲರ್ಜಿ ಆಗುತ್ತಮ್ಮ. ಅಮ್ಮ, ನಾನು ಡಯಟ್ ಅಲ್ಲಿ ಇದ್ದೀನಿ, ಫ್ರೂಟ್ಸೇ ನಾನು ತಿನ್ನೋದಿಲ್ಲ. ಒಳ್ಳೇದನ್ನ ಏನು ತಿನ್ಬೇಡ್ರಿ ನೀವಿಬ್ರು. ಅಮ್ಮ, ಫ್ರೈಡ್ ರೈಸ್ ತಗೊಡ್ತೀರಾ? ಅಯ್ಯೋ, ನಿನ್ನ ಬದಲಾಯಿಸಕ್ಕೆ ಆಗಲ್ಲ. ಸರಿ, ತಿಂತ ಇರಿ, ಅಮ್ಮ ಹೋಗಿ ಫ್ರೂಟ್ಸ್ ತಗೊಬರ್ತೀನಿ, ಸರಿನಾ? ಸರಿ ಅಮ್ಮ. ಓಕೆ ಕಣು. ಫ್ರೈಡ್ ರೈಸ್ ಅಂದ್ರೆ ಫ್ರೈಡ್ ರೈಸು ತಿಂತಾನೇ ಇರ್ಬೋದು. ಅಮ್ಮ ಬಂದ್ಬಿಟ್ರು, ಬಾ ಹೋಗೋಣ. ಬನ್ನಿ ಹೋಗೋಣ. ಬಂದ್ವಿ ಅಮ್ಮ. ಏನಿದು? ನೀವು ತಾನೇ ಅಮ್ಮ ಹೇಳಿದ್ದು ನಿಮ್ಗೆ ಅವಶ್ಯಕತೆ ಇರೋ ತಗೊಳ್ಳಿ ಅಂತ. ಅದಕ್ಕೆ ಅಮ್ಮ ತಗೊಂಡ್ವಿ, ನಾವು ಗುಡ್ ಗರ್ಲ್ಸ್ ತಾನೆ. ನಿಮಗೆ ಅವಶ್ಯಕತೆ ಬ್ರಷ್, ಸೋಪು, ಪೇಸ್ಟ್ ಅಂದ್ಕೊಂಡ್ರೆ ಈ ತರ ಬರೀ ಚಿಪ್ಸೇ ತಗೊಂಡಿದ್ದೀರಲ್ಲ. ಅಮ್ಮ, ನಾವು ಸ್ನಾನ ಮಾಡ್ದಿರ ಕೂಡ ಇರ್ತೀವಮ್ಮ, ಆದ್ರೆ ಚಿಪ್ಸ್ ತಿಂದಿರ ಇರಕ್ ಆಗೋದಿಲ್ಲ. ಇದೇ ಹೆಲ್ತಿ ಅಂತ ಟಿವಿಯಲ್ಲಿ ಕೂಡ ಹೇಳ್ತಾರೆ ಅಮ್ಮ. ಹೌದು ತಾನೇ ಪ್ರಿಸಿ? ಈ ತರ ಚಿಪ್ಸ್ ಎಲ್ಲ ನಮ್ಮ ಬಾಡಿಗೆ ಅನ್ಹೆಲ್ತಿ ಅಮ್ಮ. ಅಮ್ಮ, ಆಫೀಸ್ಗೆ ಹೋಗೋರಿಂದ ಹಾಫ್ ಡೇ ಸ್ಕೂಲ್ಗೆ ಹೋಗೋವರೆಗೂ ಇದನ್ನೇ ಎಲ್ಲರೂ ತಿನ್ನೋದು. ನೀವು ಮಾತ್ರನೇ ಹಿಂಗೆ ಹೇಳೋದು. ನಿಮ್ಮನ್ನ ಬದಲಾಯಿಸಕ್ಕೆ ಆಗಲ್ಲ. ಏನ್ ಈ ಕಡೆ? ಅದ ನಾನು ಪರ್ಚೇಸ್ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ಹೌದಾ, ಒಳ್ಳೇದಾಯ್ತು ರಾಬಿ. ನೀನಾದ್ರೂ ಇವ್ರ ಹತ್ರ ಹೇಳು, ಯಾವಾಗ ನೋಡು ಜಂಕ್ ಫುಡ್ ತಿಂತಾನೆ ಇರ್ತಾರೆ. ನಾನು ಹೇಳಿದ್ರೆ ಕೇಳ್ತಾನೆ ಇಲ್ಲ. ಸರಿ ಬಿಡಿ ಅಮ್ಮ, ನಾನು ನೋಡ್ಕೋತೀನಿ. ಪ್ರಸಿಲ್ಲ, ಗ್ಲೋರಿ, ನನ್ ಜೊತೆ ಬರ್ತೀರಾ? ರಾಬಿ ಜೊತೆನಾ? ಜಾಲಿ ಜಾಲಿ. ಸರಿ ಸರಿ, ಬನ್ನಿ ನಾವು ಹೋಗೋಣ. ಅಮ್ಮ ಹೋಗಿ ಬರ್ತೀವಿ ಅಮ್ಮ.
ಪ್ರಸಿಲ್ಲ, ಗ್ಲೋರಿ, ಒಂದ್ ನಿಮಿಷ ಕುತ್ಕೊಳ್ಳಿ, ನಾನು ಹೋಗಿ ಬಂದ್ಬಿಡ್ತೀನಿ. ಎಲ್ಲೋಗ್ತಿದ್ಯಾ ರಾಬಿ? ನಾನ್ ನಿಮ್ಗೆ ತಿನ್ನೋದಕ್ಕೆ ಚಿಪ್ಸ್ ತಗೊಂಡ್ಬರ್ತೀನಿ. ಐ ಚಿಪ್ಸಾ? ಹೌದು. ಇರಿ, ನಾನು ಹೋಗ್ಬಿಟ್ಟು ತಗೊಂಡ್ಬಂದ್ಬಿಡ್ತೀನಿ. ಚಿಪ್ಸ್ ಬರುತ್ತೆ, ತಿನ್ಬಿಡೋಣ. ರ್ಯಾಬಿ ಚಿಪ್ಸ್ ತಗೊಬಂದ್ಮೇಲೆ ಒಂದ್ ಕೈ ನೋಡೇ ಬಿಡ್ಬೇಕು. ನಾನ್ ಬಂದ್ಬಿಟ್ಟೆ. ಐ ಚಿಪ್ಸ ತಗೋಬಾ, ನೋಡೋವಾಗ್ಲೇ ತಿನ್ನೋ ಹಾಗಿದೆ. ಸರಿ, ಹಾಗೇ ಇರಿ, ನಾನ್ ನಿಮ್ಗೆ ತಿನ್ನೋದಕ್ಕೆ ಕೊಡ್ತೀನಿ, ಹಾಗೇ ಇರಿ. ಬೇಗ ಕೊಡು. ಇರಿ, ತಿನ್ಬೇಕಂದ್ರೆ ಒಂದು ಸ್ಪರ್ಧೆ ನಿಮ್ಗೆ. ಏನ್ ಸ್ಪರ್ಧೆ ರಾಬಿ? ಅಲ್ಲಿ ಪಕ್ಕದಲ್ಲಿ ಇದೆಯಲ್ವಾ, ಆ ಜ್ಯೂಸ್ನ ಕುಡಿಬೇಕು. ನೋಡಕ್ಕೆ ಚಾಕ್ಲೇಟ್ ಫ್ಲೇವರ್ ತರ ಇದೆ, ನಾನ್ ಕುಡ್ದ್ಬಿಡ್ತೀನಪ್ಪ. ಹೌದು, ನೋಡಕ್ಕೆ ತುಂಬಾ ಸೂಪರ್ ಆಗಿದೆ. ನೋಡಿ, ಹೊರಗಡೆಯಿಂದ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ, ಆದ್ರೆ ಅದರೊಳಗಡೆ ಏನಿದೆ ಗೊತ್ತಾ? ಗಲೀಜ್ ನೀರೇ ಇರೋಂಥದ್ದು. ಗಲೀಜ್ ನೀರಾ? ಛೀ, ಇವಾಗ ನೀವು ಅದನ್ನ ಕುಡಿಬೇಕು. ನಾನೆಲ್ಲ ಕುಡಿಯಲ್ಲಪ್ಪ. ಹಾಗಾದ್ರೆ ನಿಮ್ಗೆ ಒಳ್ಳೇದ್ ಯಾವ್ದು ಕೆಟ್ಟದ್ ಯಾವ್ದು ಅಂತ ಗೊತ್ತಾಗುತ್ತೆ, ಹೌದಾನೆ? ನಾವೆಲ್ಲ ಓದೋ ಮಕ್ಳಲ್ಲ ರಾಬಿ, ನಾವೆಲ್ಲ ತುಂಬಾ ಬ್ರಿಲಿಯಂಟ್. ಓಕೆ, ನೀವೆಲ್ಲ ಚೆನ್ನಾಗಿ ಓದೋರು, ಬ್ರಿಲಿಯಂಟ್ ಅಂತ ಹೇಳ್ತಾ ಇದ್ದೀರಾ. ಆದ್ರೆ ಇದೇ ತರನೇ ಎಲ್ಲ ಪ್ಯಾಕೆಟ್ ಐಟಮ್ಸ್ಗಳು ನೋಡೋದಕ್ಕೆ ತುಂಬಾ ಸುಂದರವಾಗಿ ಕಲರ್ಫುಲ್ ಆಗಿರುತ್ತೆ, ಆದ್ರೆ ಅದರೊಳಗೆ ತುಂಬಾನೇ ಕೆಮಿಕಲ್ಸ್ ಹಾಗೆ ವಾಯು ಅದೆಲ್ಲ ಸೇರ್ಸೋದ್ರಿಂದ ಅದನ್ನೆಲ್ಲ ತುಂಬಾ ತಿಂದ್ರೆ ನಮಗೆ ಕ್ಯಾನ್ಸರ್ ಬರೋ ಸಾಧ್ಯತೆನೂ ಇರುತ್ತೆ. ಅಯ್ಯಯ್ಯೋ, ಚಿಕ್ಕ ಮಕ್ಕಳು ತಿನ್ನೋ ಚಾಕ್ಲೇಟ್ಸ್ ಅಲ್ಲಿ ಆರ್ಟಿಫಿಷಿಯಲ್ ಕಲರ್ಸ್, ಹಂದಿ ಕೊಬ್ಬು, ಅಜಿನೋಮೋಟೊ ಈ ತರ ತುಂಬಾ ವಿಷಯಗಳನ್ನ ಸೇರಿಸ್ತಾರೆ. ರಾಬಿ, ಇನ್ಮೇಲೆ ನಾನು ಜಂಕ್ ಫುಡ್ ಮುಟ್ಟೋದೇ ಇಲ್ಲ. ನಾನು ಇನ್ಮೇಲೆ ತಿನ್ನೋದ್ರಲ್ಲಿ ತುಂಬಾ ಎಚ್ಚರಿಕೆಯಿಂದ ಇರ್ತೀನಿ ರಾಬಿ. ವೆರಿ ಗುಡ್, ಒಳ್ಳೆ ಆಹಾರವನ್ನ ಸೇವಿಸಿ ಆರೋಗ್ಯವಾಗಿರಿ. ಓಕೆ ಫ್ರೆಂಡ್ಸ್, ವಿಡಿಯೋ ನೋಡಿದ್ರಾ? ಚೆನ್ನಾಗಿತ್ತಾ? ಅದರಲ್ಲಿ ಹೇಳಲ್ಪಟ್ಟಂತ ಕಾರ್ಯ ಕೂಡ ನಿಮ್ಗೆ ಚೆನ್ನಾಗಿತ್ತಾ? ಓಕೆ ಜೆಸಿಕಾ, ನೆಕ್ಸ್ಟ್ ಏನ್ ಅದ ಸೆಗ್ಮೆಂಟ್? ಜೂಡ, ಇಂಟ್ರೆಸ್ಟಿಂಗ್ ಆಗಿರೋ ಹೆಲ್ತ್ ಟಿಪ್ಸ್ ನ ನೋಡಲಿದ್ದೇವೆ. ಓ, ಹೆಲ್ತ್ ಟಿಪ್ಸಾ? ಸೂಪರ್. ಹಾಗಾದ್ರೆ ಬೇಗ ಬಾ ಜೆಸಿಕಾ, ಹೆಲ್ತ್ ಟಿಪ್ಸ್ ನ ನೋಡೋಣ. ಓಕೆ ಫ್ರೆಂಡ್ಸ್, ಓವರ್ ಟು ಹೆಲ್ತ್ ಟಿಪ್ಸ್. ಹಾಯ್ ಫ್ರೆಂಡ್ಸ್, ಚೆನ್ನಾಗಿ ವೈಟ್ ಆಗಿ ಕಲರ್ಫುಲ್ ಆಗಿದ್ದೀನಲ್ವಾ? ನಾನು ಯಾರಂತ ಹೇಳಿ ನೋಡೋಣ. ಎಸ್, ಕರೆಕ್ಟ್, ನಾನೇ ನಿಮ್ಮ ಗಾರ್ಲಿಕ್. ನಿಮ್ಮಲ್ಲಿ ಕೆಲವರಿಗೆ ನನ್ನ ಕಂಡ ಇಷ್ಟ, ಕೆಲವರಿಗೆ ಇಷ್ಟನೇ ಇಲ್ಲ. ಅದು ನನಗೆ ತುಂಬಾನೇ ಕಷ್ಟ ಆಗುತ್ತೆ. ಆದರೆ ನೀವು ನನ್ನ ತಿಂದರೆ ನಾನು ನಿಮಗೆ ಒಳ್ಳೆ ಸ್ಟ್ರೆಂತ್ ಕೊಡ್ತೀನಿ, ನಿಮ್ಮ ಬ್ರೈನಿಗೆ ಕೂಡ ಯೂಸ್ಫುಲ್ ಆಗಿರ್ತೀನಿ. ನನ್ನ ಹತ್ರ ವೈಟಮಿನ್ ಸಿ, ವೈಟಮಿನ್ B6 ಇದೆ. ನಿಮ್ಮ ರೋಗ ನಿರೋಧಕ ಶಕ್ತಿನ ಹೆಚ್ಚಿಸಲಿಕ್ಕೆ ನಾನು ಸಹಾಯ ಮಾಡ್ತೀನಿ. ನಿಮ್ಮ ಹಾರ್ಟು ಚೆನ್ನಾಗಿ ಫಂಕ್ಷನ್ ಆಗೋದಕ್ಕೆ ನಾನು ಹೆಲ್ಪ್ ಮಾಡ್ತೀನಿ. ಹಾಗೆ ನನ್ನ ಹತ್ರ ಆಂಟಿ ಆಕ್ಸಿಡೆಂಟ್, ಆಂಟಿ ಇನ್ಫ್ಲಮೇಟರಿ ಕೂಡ ಇದೆ. ಇದು ನಿಮ್ಮ ಸೆಲ್ಸ್ನ ಪ್ರೊಟೆಕ್ಟ್ ಮಾಡುತ್ತೆ. ನಾನು ಶುಗರ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳೋದು ಕೂಡ ಹೆಲ್ಪ್ಫುಲ್ ಆಗಿದ್ದೀನಿ. ಒಂದು ಕಾಲದಲ್ಲಿ ಗ್ರೀಕ್ ಒಲಿಂಪಿಕ್ ಅಲ್ಲಿ ನನ್ನನ್ನು ತಿಂದ ಮೇಲೇನೆ ಆಟ ಆಡ್ತಾ ಇದ್ರು. ನನ್ನ ತಿಂದ್ರೆ ಅವರಿಗೆ ಸ್ಟ್ರೆಂತ್ ಸಿಗುತ್ತೆ ಅಂತ ಅವ್ರು ನಂಬಿದ್ರು. ಆದ್ರೆ ಒಂದು ಇಂಪಾರ್ಟೆಂಟ್ ಆಗಿರೋ ವಿಷಯ ಫ್ರೆಂಡ್ಸ್, ನೀವು ನನ್ನ ಕುಕ್ ಮಾಡೇ ತಿನ್ಬೇಕು, ಓಕೆನಾ? ಇನ್ ಮುಂದೆ ನಾನು ಇಷ್ಟ ಇಲ್ಲ ಅಂತ ಹೇಳ್ಬೇಡಿ. ಚೆನ್ನಾಗಿ ತಿನ್ನಿ, ಚೆನ್ನಾಗಿ ಆಟ ಆಡಿ, ಹೆಲ್ತಿ ಆಗಿರಿ. ಬಾಯ್ ಫ್ರೆಂಡ್ಸ್. ಏನ್ ಫ್ರೆಂಡ್ಸ್, ಹೆಲ್ತ್ ಟಿಪ್ಸ್ ನೋಡಿದ್ರಾ? ಗಾರ್ಲಿಕ್ ಬಗ್ಗೆ ಚೆನ್ನಾಗಿ ತಿಳ್ಕೊಂಡ್ರಾ? ನೈಸ್ ಅಲ್ವಾ? ಜೆಸಿಕಾ, ಮಕ್ಕಳು ತಿಳ್ಕೊಂಡ್ರೋ ಇಲ್ವೋ ಗೊತ್ತಿಲ್ಲ, ನಾನ್ ಮಾತ್ರ ಚೆನ್ನಾಗಿ ತಿಳ್ಕೊಂಡೆ. ಗಾರ್ಲಿಕ್ ನಮ್ ದೇಹಕ್ಕೆ ಒಳ್ಳೆ ಆರೋಗ್ಯವಾಗಿರುವ ಪದಾರ್ಥ. ಸರಿ, ನೆಕ್ಸ್ಟ್ ಪ್ರೋಗ್ರಾಮ್ ಏನಂತ ಹೇಳು? ಸ್ಟೋರಿ ಟೈಮ್. ಓಕೆ ಮಕ್ಕಳೇ, ನೆಕ್ಸ್ಟ್ ನಮ್ಗೆಲ್ಲ ಸ್ಟೋರಿ ಹೇಳೋದಕ್ಕೆ ಒಬ್ರನ್ನ ವೇಟ್ ಮಾಡ್ತಿದ್ದಾರೆ. ಆ ಅಣ್ಣನ್ನ ನೋಡ್ಕೊ ಬರೋಣವಾ? ಓವರ್ ಟು ಸ್ಟೋರಿ ಟೈಮ್. ಹಲೋ ಮಕ್ಕಳೇ, ನಿಮ್ಮೆಲ್ಲರನ್ನ ಈ ಸ್ಟೋರಿ ಟೈಮ್ ಮೂಲಕವಾಗಿ ಸಂಧಿಸೋದು ನಮ್ಗೆ ತುಂಬಾನೇ ಸಂತೋಷ. ಏನ್ ಮಕ್ಕಳೇ, ಒಂದೊಂದು ಪ್ರೋಗ್ರಾಮ್ನ ನೋಡ್ತಾ ಇದ್ದೀರಲ್ವಾ? ತುಂಬಾನೇ ಯೂಸ್ಫುಲ್ ಆಗಿತ್ತಾ? ಈಗ ನೋಡಿದಂತ ಹೆಲ್ತ್ ಟಿಪ್ಸ್ ಕೂಡ ನಿಮ್ಗೆ ಸೂಪರ್ ಆಗಿತ್ತಲ್ವಾ? ಸರಿ ಮಕ್ಕಳೇ, ನಾನು ಇವಾಗ ನಿಮ್ಗೊಂದು ಸ್ಟೋರಿನ ಹೇಳ್ತೀನಿ, ಗಮನ ಇಟ್ಟು ಕೇಳಿ. ನೋಡಿ, ಸಂಜು ಅಂತ ಒಬ್ಬ ಹುಡುಗ ಇದ್ದ. ಅವನಿಗೊಂದು ದೊಡ್ಡ ಆಸೆ ಇತ್ತು, ಏನಂದ್ರೆ ನಾನೊಂದು ಸೂಪರ್ ಆಗಿರೋ ಕಲರ್ಫುಲ್ ಬೈಸಿಕಲ್ ತಗೋಬೇಕು ಅಂತ. ಆದ್ರೆ ಆ ಸೈಕಲ್ನ ತೊಗೊಳೋದಕ್ಕೆ ಅವ್ರ ಮನೇಲಿ ಸೌಕರ್ಯನೇ ಇಲ್ಲ. ಅವರೊಬ್ರು ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಅವನು ತುಂಬಾ ದಿನದಿಂದ ಆಸೆ ಪಟ್ಟು ಅವ್ರ ಅಪ್ಪನ ಹತ್ರ ಕೇಳ್ದ, ಅಪ್ಪ ನನಗೆ ಸೈಕಲ್ ತೆಕ್ಕೊಡಿ. ಆದ್ರೆ ಅವ್ರ ಅಪ್ಪನಿಂದ ಕೂಡ ಅವನ್ಗೆ ಸೈಕಲ್ನ ತೆಕ್ಕೊಡೋದಕ್ಕೆ ಆಗ್ಲಿಲ್ಲ. ಅವ್ರಪ್ಪ ಹೇಳಿದ್ರು, ನನಗೆ ತೆಕ್ಕೊಡ್ತೀನಿ ಕಣೋ, ಆದ್ರೆ ಇವಾಗ ಅಲ್ಲ ಅಂತ.
ಆಗ ಯೋಚನೆ ಮಾಡ್ದ ಏನ್ ಮಾಡೋದು. ಅವರಪ್ಪ ಪ್ರತಿದಿನ ಅವನಿಗೊಂದು ಚಿಕ್ಕ ಪಾಕೆಟ್ ಮನಿ ಕೊಡ್ತಾ ಇದ್ರು. ಏನ್ ಮಾಡೋದು ಅಂತ ಆ ಪಾಕೆಟ್ ಮನಿನ ಪ್ರತಿದಿನ ಹಾಗೆ ಕೂಡ್ಸಿ ಅದನ್ನ ಇಡ್ತಾ ಬಂದ. ಪಾಕೆಟ್ ಮನಿನ ಸೇರ್ಸಿಟ್ಟು ಒಂದು ಕಲರ್ಫುಲ್ ಆಗಿರೋ ಸೂಪರ್ ಆದ ಬೈಸಿಕಲ್ ನ ತಗೋಬೇಕು ಅಂತ ಅಂದ್ಬಿಟ್ಟು ಅವನು ಸೇರ್ಸಿಡ್ತಿದ್ದ. ಏನಾಯ್ತಂದ್ರೆ ಪ್ರತಿದಿನ ಅವರಪ್ಪ ಅವನಿಗೆ ದುಡ್ಡು ಕೊಡ್ತಾ ಇದ್ರು. ಅವನು ಪ್ರತಿದಿನ ಅದನ್ನ ತಗೊಂಡೋಗಿ ಪ್ರತಿದಿನ ಅದನ್ನ ಕೂಡ್ಸಿ ಇಡ್ತಾ ಇದ್ದ. ಒಂದಿನ ಬಂತು, ಅವನಿಗೆ ಕಲರ್ಫುಲ್ ಆಗಿರೋ ಬೈಸಿಕಲ್ ನ ತಗೊಳ್ಳೋದಕ್ಕೆ ಎಷ್ಟು ಹಣ ಬೇಕಿತ್ತು ಅಷ್ಟು ಅವನಿಗೆ ಸಿಕ್ತು. ಅವಾಗ ಅವನು ಯೋಚನೆ ಮಾಡ್ದ, ಅವನ್ ಫ್ರೆಂಡ್ ನ ಕರ್ದ, ಬಾರೋ ನಾನೊಂದು ಬೈಸಿಕಲ್ ನ ತಗೋಬೇಕು, ಬಾ ನಾವ್ ಇಬ್ರು ಹೋಗಿ ಬರೋಣ ಅಂತ ಅನ್ಬಿಟ್ಟು ಇಬ್ರು ಸೈಕಲ್ ತೊಳೋದಕ್ಕೆ ಒಂದು ಅಂಗಡಿಗೆ ಹೋದ್ರು. ಅಂಗಡಿಗೆ ಹೋಗ್ತಾ ಇರ್ಬೇಕಾದ್ರೆ ಒಂದು ಸಂಭವ ಅಲ್ಲಿ ನಡೀತು. ಅವ್ನು ನೋಡ್ತಾ ಇದ್ದಾನೆ, ದೂರದಲ್ಲಿ ತುಂಬಾ ಜನರು ಗುಂಪು ಹಾಗೆ ಕೂಡಿದ್ದಾರೆ. ಇವನು ಏನಿದು ಅಂತ ಹೋಗ್ಬಿಟ್ಟು ಇವರಿಬ್ರು ಅಲ್ಲಿ ನೋಡುವಾಗ ಅಲ್ಲಿ ನೋಡೋದಾದ್ರೆ ಒಂದು ಚಿಕ್ಕ ಹುಡುಗ ಅವನು ಪ್ರಜ್ಞೆ ತಪ್ಪಿ ಅಲ್ಲಿ ರೋಡಲ್ಲಿ ಬಿದ್ದಿದ್ದಾನೆ. ಎಲ್ರು ಕೂಡ ಏನಾಯ್ತು ಎದಳು ಅಂತ ಎಬ್ಬಿಸ್ತಾ ಇದ್ದಾರೆ. ಆಗ ಪಕ್ಕದಲ್ಲಿ ಸಂಜು ಕೂಡ ನಿಂತಿದ್ದ. ಅವಾಗ ಸ್ವಲ್ಪ ಹೊತ್ತಾದ್ಮೇಲೆ ಅವನು ಎದ್ದ. ಏನಂತ ಕೇಳಿದ್ರೆ, ನಾನು ತುಂಬಾ ದಿನದಿಂದ ಏನು ಕೂಡ ತಿಂದಿಲ್ಲ, ನನಗೆ ತುಂಬಾ ಹೊಟ್ಟೆ ಸಿಗ್ತಾ ಇದೆ, ನಾನು ತಿನ್ನಕ್ಕೆ ಏನಾದ್ರು ಕೊಡ್ಸಿ ಅಂತ ಕೇಳ್ದ. ಓ ಇದಕ್ಕ ಅಂತ ಹೇಳ್ಬಿಟ್ಟು ಸಂಜು ಏನ್ ಮಾಡ್ದ ಅಂದ್ರೆ, ಅವ್ನ್ ಸೈಕಲ್ ತೊಳೋದಕ್ಕೆ ಅಂತ ಇಟ್ಟಿದ್ದ ದುಡ್ಡನ್ನ ತಗೊಂಡೋಗಿ ನೇರವಾಗಿ ಅಂಗಡಿಗೆ ಹೋಗ್ಬಿಟ್ಟು ಏನ್ ಮಾಡ್ದ, ತುಂಬಾ ಫುಡ್ ತುಂಬಾ ಸ್ನಾಕ್ಸ್ ಎಲ್ಲಾದ್ನೂ ತಗೊಂಡ್ಬಿಟ್ಟು ಅವ್ನ್ ಕೈ ಕೊಟ್ಬಿಟ್ಟು ನೀನ್ ಸಂತೋಷವಾಗಿ ತಿನ್ನು ಅಂತ ಹೇಳ್ದ. ಅವ್ನ್ ಹೇಳ್ದ, ಸರಿ ನಾನ್ ತಿಂತೀನಿ, ಆದ್ರೆ ನನ್ ಮನೇಲಿ ಇನ್ನು ತಿನ್ನಕ್ಕೆಲ್ಲ ಹಸುವಲ್ಲಿರೋರು ತುಂಬಾ ಜನ ಇದಾರೆ, ಏನ್ ಮಾಡುದು ಅಂತ ಕೇಳ್ದ. ತಕ್ಷಣ ಸಂಜು ಮತ್ತೆ ಅವನ್ ಫ್ರೆಂಡ್ ಏನ್ ಮಾಡಿದ್ರು ಗೊತ್ತಾ, ಅವ್ರು ನೇರವಾಗಿ ಪಕ್ಕದಲ್ಲಿದ್ದ ಅಂಗಡಿಗೆ ಹೋಗ್ಬಿಟ್ಟು ಬೇಕಾಗಿದ್ದಂತ ಅಕ್ಕಿ, ಬೇಳೆ, ಎಣ್ಣೆ, ಅವ್ರ ಕೈಯಲ್ಲಿ ದುಡ್ಡನ್ನೆಲ್ಲ ಅದಕ್ಕೆ ಅಂತ ಖರ್ಚು ಮಾಡಿ ಅದನ್ನ ತಗೊಂಡ್ಬಂದು ಅವ್ನ ಕರೆಗಳಲ್ಲಿ ಕೊಟ್ಟು ಆಹಾರ ಪದಾರ್ಥನೆಲ್ಲ ಕೊಟ್ಬಿಟ್ಟು, ತಗೋ ನಿನ್ ಮನೇಲಿ ಹೋಗಿ ಅಡ್ಗೆ ಮಾಡ್ಕೊಂತೀನಿ ಅಂತ ಕೊಟ್ಬಿಟ್ಟ. ತಕ್ಷಣ ಪಕ್ಕದಲ್ಲಿದ್ದ ಅವ್ನ ಫ್ರೆಂಡ್ ಕೇಳ್ದ, ಸಂಜು, ನೀನ್ ಸೈಕಲ್ ತಗೋಬೇಕು ಅಂತ ತಾನೇ ಇಷ್ಟು ಹಣನ ಕೊಡ್ಸಿದ್ದೆ, ಇವಾಗ ನೀನ್ ಸೈಕಲ್ ತೊಗೊಳೋದಕ್ಕೆ ಆಗೋದಿಲ್ವಲ್ಲ, ಏನ್ ಮಾಡೋದು ಅಂತ ಕೇಳ್ದ. ಆಗ ತಕ್ಷಣ ಸಂಜು ಹೇಳ್ದ, ನನಗೆ ಸೈಕಲ್ ಇಲ್ದೇ ಹೋದ್ರೂ ಪರವಾಗಿಲ್ಲ ಈಗ, ಆದ್ರೆ ಅವನು ತಿನ್ನೋದಕ್ಕೆ ಏನು ಕೂಡ ಇಲ್ದಲೇ ಇದ್ದ, ಅವ್ನ ಮನೇಲಿ ತಿನ್ನೋದಕ್ಕೆ ಏನು ಕೂಡ ಇರ್ಲಿಲ್ಲ, ನಾವು ಕೊಡ್ಸಿದ ಪದಾರ್ಥಗಳು ಅವ್ರಿಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ ಅಂತ ಅವ್ನ ಫ್ರೆಂಡಿಗೆ ಹೇಳ್ದ. ಸರಿ ಅಂತ ಅವ್ರಿಬ್ರು ಮನೆಗೆ ಹೋಗ್ತಾ ಇದಾರೆ. ಹೋಗಿ ಅವ್ರ ಮನೆ ಹತ್ರ ನೋಡಿದ್ರೆ ದಿಢೀರ್ ಅಂತ ಅಲ್ಲಿ ನೋಡಿದ್ರೆ ಒಂದು ಹೊಸ ಚಪ್ಪಲಿ ಇದೆ. ಯಾರಪ್ಪ ಇದು ಅಂತ ನೋಡಿದ್ರೆ ಹೊರದೇಶದಿಂದ ಅವ್ರ ಮಾಮ ಬಂದಿದ್ರು. ಅವ್ರ ಮಾಮ ಬಂದಿದ ತಕ್ಷಣ, ಸಂಜೆ ಎಲ್ಲೋಗಿದ್ದೆ ಮಾಮ, ಅದು ನಾನು ನನ್ನ ಫ್ರೆಂಡು ಇಲ್ಲೇ ಅಂಗಡಿಗೆ ಹೋಗಿ ಬಂದ್ವಿ ಅಂತ ಹೇಳ್ದ. ಅವಾಗ ಅವ್ರ ಮಾಮ ಹೇಳಿದ್ರು, ಸಂಜು, ನನಗೇನಂತ ಗೊತ್ತಿಲ್ಲ, ದಿಢೀರಂತ ನಿನ್ ನೆನ್ಪಾಯ್ತು, ಬಾ ನಿನ್ನ ಒಂದು ಅಂಗಡಿ ಕರ್ಕೊಂಡು ಹೋಗ್ತೀನಿ. ಎಲ್ಲಿಗೆ ಅಂತ ನೋಡಿದ್ರೆ ಒಂದು ಸೈಕಲ್ ಅಂಗಡಿಗೆ. ಅವ್ರ ಮಾಮ ಅವ್ರನ್ನ ಕರ್ಕೊಂಡೋಗಿ ಒಂದು ಹೊಸ ಸೈಕಲ್ ನ ತೆಕ್ಕೊಟ್ಟು ಅವನು ಅವ್ರ ಮಾವ ಸೈಕಲ್ ತೊಗೊಂಡ್ ಮನೆಗೆ ಬಂದ್ರು. ಆಗ ಸಂಜುಗೆ ತುಂಬಾನೇ ಸಂತೋಷ ಆಯ್ತು. ಮಕ್ಕಳೇ, ಈ ಕಥೆಯಿಂದ ನಿಮ್ಗೆ ಏನ್ ಅರ್ಥ ಆಯ್ತು? ನಾನು ಹೇಳ, ನಮ್ಗೆ ಒಳ್ಳೇದನ್ನ ಮಾಡೋದಕ್ಕೆ ಆಗುವಾಗ ನಾವು ಮತ್ತೊಬ್ಬರಿಗೆ ಒಳ್ಳೇದನ್ನ ಮಾಡ್ಬೇಕು. ನೋಡಿ, ಅವ್ನ್ ಸೈಕಲ್ ತೊಳೋದಕ್ಕೆ ಅಂತ ಕೂಡಿಟ್ಟಂತ ಹಣವನ್ನ ಮತ್ತೊಬ್ಬರಿಗೆ ಸಹಾಯ ಮಾಡೋದಕ್ಕೆ ಅಂತ ಅವನು ತಗೊಂಡು ಕೊಟ್ಬಿಟ್ಟ. ಅದೇ ರೀತಿ ನಾವು ಕೂಡ ಹೇಗಿರ್ಬೇಕು, ಮತ್ತೊಬ್ಬರಿಗೆ ಒಳ್ಳೇದನ್ನ ಮಾಡುವವರಾಗಿರ್ಬೇಕು. ಓಕೆ ಮಕ್ಕಳೇ, ನೀವು ಈ ಸ್ಟೋರಿನ ಕೇಳಿದ್ರಲ್ಲ, ಯಾವ ತರ ಸಂಜು ಮತ್ತೊಬ್ಬರಿಗೆ ಹೆಲ್ಪ್ ಮಾಡಿದ್ನಲ್ವಾ, ಅದೇ ತರ ನಮ್ಗೆ ಒಳ್ಳೇದನ್ನ ಮಾಡೋದಕ್ಕೆ ಬಲ ಇರುವಾಗ ನಾವು ಕೂಡ ಮತ್ತೊಬ್ಬರಿಗೆ ಒಳ್ಳೇದನ್ನ ಮಾಡ್ಬೇಕು. ಅದೇ ತರನೇ ಬೈಬಲ್ ಅಲ್ಲಿ ಜೀಸಸ್ ಕೂಡ ಎಲ್ರಿಗೂ ಒಳ್ಳೇದು ಮಾಡುತ್ತಾ ಉಪಕಾರ ಮಾಡುತ್ತಾ ಸಂಚರಿಸಿದನು. ಹಾಗಾದ್ರೆ ಇನ್ ಮುಂದೆ ನೀವು ಕೂಡ ಬೇರೆಯವ್ರಿಗೆ ಒಳ್ಳೇದ್ ಮಾಡ್ತೀರಾ ಮಕ್ಳೇ? ಓಕೆ ಮಕ್ಳೇ, ಮತ್ತೊಮ್ಮೆ ಇನ್ನೊಂದು ಸ್ಟೋರಿ ಮೂಲಕ ನಿಮ್ಮೆಲ್ಲರನ್ನ ಸಂಧಿಸ್ತೀನಿ. ಓಕೆ, ಬಾಯ್. ಓಕೆ, ನೆಕ್ಸ್ಟ್ ಮೆಸೇಜ್ ಟೈಮ್. ಮೆಸೇಜ್ ಕೇಳೋಕೆ ರೆಡಿನಾ ಫ್ರೆಂಡ್ಸ್? ಹಲೋ ಮಕ್ಕಳೇ, ಪ್ರೈಸ್ ದ ಲಾರ್ಡ್. ಯಾವಾಗೂ ಥರ ಸ್ಕೂಲಿಗೆಲ್ಲ ಹೋಗಿ ಬಂದ್ಬಿಟ್ರಾ? ಒಂದೇ ಥರ ಇದೆ, ಬದಲಾವಣೆ ಏನೂ ಇಲ್ಲ ಅಂತ ಅನ್ಕೋತಾ ಇದ್ದೀರಾ? ನೀವೆಲ್ಲರೂ ಪ್ರಾರ್ಥನೆ ಮಾಡ್ತಾ ಇದ್ದೀರಾ, ಕೇಡನ್ನು ಕಾಣದಿರುವೆ ಎಂದು ಏಸಪ್ಪ ನಮಗೆ ವಾಗ್ದಾನ ಕೊಟ್ಟಿದ್ದಾರೆ. ಆ ವಾಗ್ದಾನ ಹೇಳಿ ಪ್ರಾರ್ಥನೆ ಮಾಡ್ತಿದ್ದೀರಾ? ನೀವು ಪ್ರಾರ್ಥನೆ ಮಾಡಿದ್ರೆ ಖಂಡಿತ ನಿಮ್ಮ ಬಾಳಲ್ಲಿ ಕೇಡು ನಡೆಯುವುದಿಲ್ಲ, ಬೇಸರವಾಗಿರೋದಿಲ್ಲ. ಖಂಡಿತವಾಗಿ ಈ ವರ್ಷ ನಿಮ್ಗೆ ಆಶೀರ್ವಾದವಾಗಿ ಬದಲಾಗುತ್ತೆ. ನೀವು ನೆನೆಸುವ ಕಾರ್ಯವೆಲ್ಲ ನಡೆಯುತ್ತದೆ. ಏಸಪ್ಪ ನಿಮ್ಮನ್ನು ಖಂಡಿತ ಆಶೀರ್ವದಿಸುತ್ತಾರೆ. ಒಳ್ಳೆಯದನ್ನು ಹಿಡಿದುಕೊಳ್ಳಿರಿ ಅಂತ ತಾನೇ ನಾವಿಂದು ನೋಡ್ತಾ ಇದ್ದೀವಿ. ಕೇಡು ನಮ್ಮ ಬಾಳಲ್ಲಿ ಬರಬಾರದಂದ್ರೆ ನಾವು ಒಳ್ಳೆಯದನ್ನು ಹಿಡಿದುಕೊಂಡಿರ್ಬೇಕಂತೆ. ಒಳ್ಳೆಯದನ್ನು ಹಿಡಿದುಕೊಳ್ಳಿರಿ ಅಂತ ನೀವು ಕೇಳುವಾಗ ನಿಮ್ಗೇನು ಅನಿಸುತ್ತೆ? ಮೊದಲು ಒಳ್ಳೆಯದು ಅಂದರೆ ಏನಂತ ನೋಡೋಣವಾ? ಒಳ್ಳೆಯದು ಎಂದರೆ ಒಳ್ಳೆಯದು ನಡೆಯುವುದು. ಹೌದು, ನಿಮಗೆ ಒಳ್ಳೆಯ ಕಾರ್ಯ ನಡೆಯುವುದು. ಈಗ ಒಳ್ಳೆಯ ಕಾರ್ಯ ನಡೆಯುತ್ತದೆ ಎಂದರೆ ನಮಗೆ ಸಂತೋಷವಾಗಿರುತ್ತದೆ. ಆದರೆ ನಮಗೆ ಒಳ್ಳೆಯದು ಎಂದು ತೋಚುವುದೆಲ್ಲ ನಮಗೆ ಒಳ್ಳೆಯದಾಗಿರುವುದಿಲ್ಲ. ನಮಗೆ ಸಂತೋಷವನ್ನು ಉಂಟು ಮಾಡುವುದನ್ನೆಲ್ಲ ಒಳ್ಳೆಯದೆಂದು ಹೇಳಲಾಗುವುದಿಲ್ಲ. ನಿಮ್ಗೆ ಅರ್ಥ ಆಗ್ತಿದೆಯಾ? ಇಲ್ಲ ಕನ್ಫ್ಯೂಷನ್ ಆಗಿದೆಯಾ? ಸರಿ, ನಾನು ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತೇನೆ. ಏನು ಗೊತ್ತಾ? ಒಬ್ಬರು ತುಂಬ ಭಯಂಕರವಾಗಿ ಕುಡಿತಿದ್ದಾರೆ. ಅವ್ರನ್ನ ಹೋಗಿ ನೀವು ಯಾಕೆ ಕುಡಿತೀರಾ ಅಂತ ಕೇಳಿದ್ರೆ, ನನಗೆ ಇದು ಒಳ್ಳೆಯದು ಅನ್ನಿಸುತ್ತದೆ, ನನಗೆ ಸಂತೋಷವನ್ನು ತರುತ್ತದೆ ಎಂದು ಹೇಳುತ್ತಾರೆ.
ಅದು ಒಳ್ಳೆಯದು, ಸಂತೋಷ ತರುತ್ತದೆ ಎಂದು ಹೇಳುತ್ತಾರೆ. ಆದರೆ ಅದು ಒಳ್ಳೆಯದಾ? ಇಲ್ಲ ಅಲ್ವಾ? ಎಲ್ಲವೂ ನಮಗೆ ಒಳ್ಳೆಯದು ಅಂತ ನಾವು ಹೇಳೋದಕ್ಕಾಗಲ್ಲ. ನಮಗೆ ಸಂತೋಷ ತರೋದನ್ನೆಲ್ಲವನ್ನು ನಾವು ಒಳ್ಳೆಯ ಕಾರ್ಯ ಎಂದು ಹೇಳೋದಕ್ಕಾಗುವುದಿಲ್ಲ. ಆಗ ಒಳ್ಳೆಯದನ್ನು ಹಿಡಿದುಕೊಳ್ಳಿರಿ ಅಂತ ನಾವಿಂದು ನೋಡ್ತಾ ಇದ್ದೀವಲ್ಲ. ಒಳ್ಳೆಯದು ಅಂದರೆ ಏನು? ಏಸಪ್ಪನಿಗೆ ಪ್ರಿಯವಾಗಿರುವ ಎಲ್ಲ ಕಾರ್ಯನೂ ಒಳ್ಳೆಯದೇ. ಉದಾಹರಣೆಗೆ, ನಾವು ಪಾಪ ಮಾಡದೇ ಇರುವುದು ಒಳ್ಳೆಯದು, ನಾವು ಚೆನ್ನಾಗಿ ಪ್ರಾರ್ಥಿಸುವುದು ಒಳ್ಳೆಯದು, ಮತ್ತೊಬ್ಬರಿಗೆ ಹೆಲ್ಪ್ ಮಾಡುವುದು ಒಳ್ಳೆಯದು, ನಮ್ಮ ದೇಶವನ್ನು ಕುರಿತು ನಮ್ಮ ನಾಡನ್ನು ಕುರಿತು ಅಕ್ಕರೆ ಪಡುವುದು ಒಳ್ಳೆಯದು, ನಮ್ಮ ದೇಶದಲ್ಲಿ ಕೇಡು ನಡೆದರೆ ಅಯ್ಯೋ ಈ ರೀತಿ ನಡೆಯಿತು ಎಂದು ನಾವು ಬೇಸರವಾಗುವುದು ಒಂದು ಒಳ್ಳೆಯದು, ಅಪ್ಪ ಅಮ್ಮನಿಗೆ ಹೆಲ್ಪ್ ಮಾಡುವುದು ಒಳ್ಳೆಯದು, ಪಕ್ಕದಲ್ಲಿರುವ ಫ್ರೆಂಡ್ಸ್ಗೆ ಗೌರವ ಕೊಡುವುದು ಒಳ್ಳೆಯದು, ಮತ್ತೊಬ್ಬರೊಂದಿಗೆ ಸಂತೋಷವಾಗಿದ್ದು ಒಂದು ಐಕ್ಯತೆಯನ್ನು ಕಾಪಾಡಿಕೊಳ್ಳುವುದು ಒಳ್ಳೆಯದು, ನಾವು ಸಮಾಧಾನವಾಗಿ ಸಂತೋಷವಾಗಿರುವುದು ಒಳ್ಳೆಯದು. ಈ ರೀತಿ ಅನೇಕ ಕಾರ್ಯಗಳು ನಮಗೆ ಒಳ್ಳೆಯದಾಗಿದೆ. ನಾವು ಬಲಹೀನತೆಯಲ್ಲಿ ಇಲ್ಲದೆ ಆರೋಗ್ಯವಾಗಿರುವುದು ಕೂಡ ಒಳ್ಳೆಯದು. ಯಾವ ಸಮಸ್ಯೆ ನಮ್ಮ ಬಾಳಲ್ಲಿ ಬರದೇ ಇರುವುದು ಒಳ್ಳೆಯದು. ಆಶೀರ್ವಾದ ನಮ್ಮ ಜೀವಿತದಲ್ಲಿ ಬರುವುದು ಒಳ್ಳೆಯದು. ಇದೆಲ್ಲವೂ ಒಳ್ಳೆಯದೇ. ಈ ಒಳ್ಳೆಯದನ್ನು ನಾವು ಹಿಡಿದುಕೊಳ್ಳಬೇಕೆಂದು ನಾವಿಂದು ನೋಡುತ್ತಾ ಇದ್ದೇವೆ. ಹಿಡಿದುಕೊಳ್ಳುವುದೆಂದರೇನು? ನಾವೊಂದು ಬಾರಿ ಕನ್ಯಾಕುಮಾರಿಗೆ ಹೋಗಿದ್ದೆವು. ಅಲ್ಲಿ ಒಂದು ಮಂಕಿನ ನೋಡಿದೆವು. ಆ ಮಂಕಿ ಏನು ಮಾಡಿತು ಎಂದರೆ, ಒಂದು ಮರದಿಂದ ಮತ್ತೊಂದು ಮರಕ್ಕೆ ಜಿಗಿಯಿತು. ಎಲ್ಲ ಮಂಕಿಯು ಆ ರೀತಿ ತಾನೇ ಮಾಡುತ್ತೆ. ಆದರೆ ಆ ಮಂಕಿ ಆ ರೀತಿ ಜಿಗಿಯುತ್ತಿತ್ತ. ನಾನು ಅದನ್ನು ನೋಡ್ತಾ ಇದ್ನ. ಅದನ್ನು ತುಂಬ ಕ್ಲೋಸ್ ಆಗಿ ಹತ್ರದಲ್ಲಿ ನೋಡಿದ್ರೆ ಆ ಕೋತಿಯ ಬಳಿ ಒಂದು ಮರಿ ಇತ್ತು. ಆ ಮರಿ ಕೋತಿಯನ್ನು ಅದು ಗಟ್ಟಿಯಾಗಿ ಹಿಡಿದುಕೊಂಡಿತ್ತು. ಆ ದೊಡ್ಡ ಮಂಕಿ ಮರದಿಂದ ಮರಕ್ಕೆ ಜಿಗಿತಾ ಇದ್ದೆ. ಆದರೆ ಈ ಮರಿ ಮಂಕಿ ಅದನ್ನು ತುಂಬ ಟೈಟಾಗಿ ಹಿಡಿದಿತ್ತು. ಏನೇ ಆದರೂ ನಾನು ಬಿಡುವುದಿಲ್ಲ ಅನ್ನೋ ಥರ ಹಿಡಿದಿತ್ತು. ಅದನ್ನೇ ಹಿಡಿದುಕೊಳ್ಳುವುದು ಅನ್ನುವುದು. ಏನೇ ಆದರೂ ಸರಿ, ನಾನು ಬಿಡುವುದಿಲ್ಲ ಎಂದು ಗಟ್ಟಿಯಾಗಿ ಹಿಡಿದುಕೊಳ್ಳುವುದು. ಆಗ ಈ ಒಳ್ಳೆಯದು ಇದೆಯಲ್ಲ, ಅದನ್ನು ನಾವು ಸ್ಟ್ರಾಂಗ್ ಆಗಿ ಹಿಡಿದುಕೊಳ್ಳಬೇಕಂತೆ. ಏನೇ ನಡೆದರೂ ಸರಿ, ಏನೇ ಮುಳುಗಿ ಹೋದರೂ ಸರಿ, ನನಗೆ ಆಗುವುದೇ ಇಲ್ಲ ಅಂದರೂ ಸರಿ, ಒಳ್ಳೆಯದನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತೇನೆ. ಇದೇ ನಿಜವಾಗಿ ಒಳ್ಳೆಯದನ್ನು ಹಿಡಿದುಕೊಳ್ಳುವಿಕೆ. ಫಾರ್ ಎಕ್ಸಾಂಪಲ್, ನೀವು ಬೆಳಗ್ಗೆ ತುಂಬ ಟಯರ್ಡ್ ಆಗಿದ್ದೀರಾ. ನಿಮಗೆ ಸ್ವಲ್ಪ ಸಮಯ ನಿದ್ದೆ ಮಾಡಬೇಕು ಅನ್ನಿಸುತ್ತದೆ. ನಿದ್ದೆ ಮಾಡಿದ ಎದ್ದು ಕೂಡಲೇ ಸ್ಕೂಲಿಗೆ ಹೋಗಬಾರದು. ಏನೇ ಸಮಸ್ಯೆ ಆದರೂ ಪ್ರಾರ್ಥಿಸಿ ಹೋಗಬೇಕು. ನೀವು ತುಂಬ ಫಾಸ್ಟಾಗಿ ಸ್ಕೂಲಿಗೆ ಹೋಗುತ್ತಾ ಇರುತ್ತೀರಿ. ವೇಗವಾಗಿ ಹೋಗುವ ದಾರಿಯಲ್ಲಿ ಯಾರಿಗೋ ಒಬ್ಬರಿಗೆ ಹೆಲ್ಪ್ ಮಾಡಬೇಕು. ನಾನು ಸ್ಕೂಲಿಗೆ ಹೋಗಬೇಕು, ಇದನ್ನೆಲ್ಲ ನೋಡಿಕೊಂಡು ಇರಬಾರದು ಅಂದುಕೊಳ್ಳಬಾರದು. ನಾವು ಅದಕ್ಕೆ ತಕ್ಕಂತೆ ನಾವು ಅವರನ್ನು ಉದಾಸೀನ ಮಾಡಿಕೊಳ್ಳದಂತೆ ಅವರಿಗೆ ಹೆಲ್ಪ್ ಮಾಡಿ ಹೋಗಬೇಕು. ಏನೇ ಆದರೂ ಒಳ್ಳೆಯದನ್ನು ಮಾಡುವುದು. ಅದೇ ದಾನಿಯೇಲನ ಕತೆ ನಿಮಗೆ ತಿಳಿದಿದೆ ಅಲ್ಲವಾ? ದಾನಿಯೇಲನು ಏನು ಮಾಡಿದನೆಂದು? ದಾನಿಯೇಲನನ್ನು ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ದಾಸನನ್ನಾಗಿ ಕರೆದುಕೊಂಡು ಹೋದರು. ಕರೆದುಕೊಂಡು ಹೋಗಿ ಆ ದೇಶದಲ್ಲಿ ದಾಸರನ್ನಾಗಿ ಇಟ್ಟುಕೊಂಡು ಅವರಿಗೆ ಅಧಿಕವಾದ ತರಬೇತಿ ಕೊಡುತ್ತಾರೆ. ಈ ಟ್ರೈನಿಂಗ್ ಕೊಡುವಾಗ ಅವರಿಗೆ ಅಧಿಕವಾಗಿ ಪಾಪ ಮಾಡುವಂಥ ಪರಿಸ್ಥಿತಿ ಬರುತ್ತದೆ. ಅನೇಕ ಕಾರ್ಯಗಳನ್ನು ಮಾಡಲು ಹೇಳುತ್ತಾರೆ. ಆದರೆ ದಾನಿಯೇಲನು ಏನು ಮಾಡಿದನು ಗೊತ್ತಾ? ಏನೇ ನಡೆದರೂ ಸರಿ, ನಾನು ತಪ್ಪು ಮಾಡುವುದಿಲ್ಲ ಎಂದು ಅವರು ಸ್ಟ್ರಾಂಗ್ ಆಗಿ ಇರುತ್ತೇನೆ ಎಂದು ಇದ್ದರು. ಯೋಸೇಫನು ಕೂಡ ಅದೇ ರೀತಿ ತಾನೇ ಇದ್ದನು. ಏನೇ ನಡೆದರೂ ಸರಿ, ನನ್ನ ಬಾಳಲ್ಲಿ ನಾನು ತಪ್ಪು ಮಾಡುವುದಿಲ್ಲ. ನನಗೆ ಏನೇ ಕಷ್ಟ ಬಂದರೂ ಸರಿ, ನಾನು ಜೈಲಿಗೆ ಹೋದರೂ ಸಹ ನಾನು ತಪ್ಪು ಮಾಡುವುದಿಲ್ಲ. ಒಳ್ಳೆಯದನ್ನೇ ಹಿಡಿದುಕೊಂಡಿರುತ್ತೇನೆ, ಒಳ್ಳೆಯದನ್ನೇ ಮಾಡುತ್ತೇನೆ. ಆ ರೀತಿ ಅವರು ಇದ್ದರು. ಆದರೆ ಇಂದು ಏಸಪ್ಪ ಒಳ್ಳೆಯದನ್ನು ಹಿಡಿದುಕೊಂಡಿರಬೇಕು ಎಂದು ಹೇಳುತ್ತಾರೆ. ನಿಮಗೆ ಒಂದು ವಾಕ್ಯವನ್ನು ಹೇಳಲ್ಲ? 1 ಅರಸುಗಳು 9:9. 1 ಅರಸುಗಳು 9ನೇ ಅಧ್ಯಾಯ 9ನೇ ವಾಕ್ಯ. ತಮ್ಮ ಪಿತೃಗಳನ್ನು ಐಗುಪ್ತದಿಂದ ಬರಮಾಡಿದ ದೇವರಾದ ಯೆಹೋವನನ್ನು ಬಿಟ್ಟು ಅನ್ಯ ದೇವತೆಗಳನ್ನು ಅವಲಂಬಿಸಿ ಅವುಗಳಿಗೆ ಅಡ್ಡ ಬಿದ್ದು ಸೇವಿಸಿದ್ದರಿಂದಲೇ ಯೆಹೋವನು ಈ ಎಲ್ಲ ಆಪತ್ತನ್ನು ಬರಮಾಡಿದ್ದಾನೆ. ಏಸಪ್ಪನ ಬಿಟ್ಟು ಏಸಪ್ಪನಿಗೆ ಇಷ್ಟವಿಲ್ಲದ ಕಾರ್ಯವನ್ನು ನೀವು ಮಾಡುವಾಗ ನಿಮ್ಮ ಬಾಳಲ್ಲಿ ಕೇಡು ಬರುತ್ತದೆ ಎಂದು ಹೇಳುತ್ತಿದ್ದಾರೆ. ಅಯ್ಯಯ್ಯೋ, ಈಗ ತಾನೇ ವಾಗ್ದಾನವನ್ನು ಹೇಳಿ ನೀವು ಪ್ರಾರ್ಥಿಸಿದ್ದೀರಿ. ಕೇಡು ಬರುವುದಿಲ್ಲ ಎಂದು ಹೇಳಿದ್ದೀರಿ, ಆದರೆ ಈಗ ಕೇಡು ಬರುತ್ತದೆ ಎಂದು ಹೇಳುತ್ತಿದ್ದೀರಲ್ಲ. ವಾಗ್ದಾನವನ್ನು ಏನೇ ಹೇಳಿ ಪ್ರಾರ್ಥಿಸಿದರೂ ಏಸಪ್ಪನಿಗೆ ಇಷ್ಟವಿದ್ದರೆ ಮಾತ್ರ ವಾಗ್ದಾನವು ನಿಮಗೆ ಸಫಲವಾಗುತ್ತದೆ. ಸರಿನಾ? ಈಗ ನಾವು ಪ್ರಾರ್ಥಿಸಲಿದ್ದೇವೆ. ಏಸಪ್ಪ, ನೀವು ನನಗೆ ಹೆಲ್ಪ್ ಮಾಡಿ. ಕೇಡು ನನ್ನ ಬಾಳಲ್ಲಿ ಬರಬಾರದು. ಆಗ ನಾನು ಒಳ್ಳೆಯದನ್ನು ಮಾಡಬೇಕು, ಒಳ್ಳೆಯದನ್ನು ಹಿಡಿದುಕೊಂಡಿರುವೆ. ಅದಕ್ಕಾಗಿ ನನಗೆ ಹೆಲ್ಪ್ ಮಾಡಿ ಎಂದು ನಾವು ಏಸಪ್ಪನ ಬಳಿ ಹೇಳೋಣವಾ? ನೀವು ನಿಮ್ಮ ಬಾಳಲ್ಲಿ ಸಂತೋಷವಾಗಿ ಮಾಡುತ್ತಿದ್ದರೆ ಕೇಡು ಬರುವುದಿಲ್ಲ. ಒಳ್ಳೆಯದನ್ನು ಹಿಡಿದುಕೊಂಡಿದ್ದರೆ ಕೇಡು ಬರುವುದಿಲ್ಲ. ಆದರೆ ಏನೋ ದಾನೋ ಎಂದು ನೀವು ಮಾಡಿದರೆ ನಿಮಗೆ ಕೇಡು ಬರುತ್ತದೆ. ನಿಮ್ಮ ಬಾಳಲ್ಲಿ ಕೇಡು ಬರುತ್ತದೆ. ನೀವು ಸರಿಯಾಗಿ ಓದಲು, ಆರೋಗ್ಯವಾಗಿ ಇರಲು ಆಗುವುದಿಲ್ಲ. ಆಗ ಅನೇಕ ಸಮಸ್ಯೆಗಳನ್ನು ನೀವು ಅನುಭವಿಸಬೇಕಾಗುತ್ತದೆ. ಈಗಲೇ ನಾವು ಏಸಪ್ಪನ ಬಳಿ ಒಪ್ಪಿಸಿಕೊಡೋಣ. ಏಸಪ್ಪ, ನಾನು ಒಳ್ಳೆಯದನ್ನು ಹಿಡಿದುಕೊಳ್ಳುತ್ತೇನೆ. ಒಬ್ಬ ದಾನಿಯೇಲನ ಹಾಗೆ, ಒಬ್ಬ ಯೋಸೇಫನ ಹಾಗೆ ಒಪ್ಪಿಸಿಕೊಡುತ್ತೇನೆ. ನೀವು ನನಗೆ ಸಹಾಯ ಮಾಡಿ. ಖಂಡಿತವಾಗಿ ನನ್ನ ಬಾಳಲ್ಲಿ ನಾನು ಕೇಡನ್ನು ನೋಡಲೇಬಾರದು. ನೀವು ನನ್ನನ್ನು ಆಶೀರ್ವದಿಸಿ ಎಂದು ಕೇಳೋಣವಾ? ಎಲ್ಲರೂ ಕಣ್ಣುಮುಚ್ಚಿ ಪ್ರಾರ್ಥಿಸೋಣ. ನೀವು ಪ್ರಾರ್ಥಿಸಿ. ಎಲ್ಲರೂ ಏಸಪ್ಪನ ಬಳಿ ಹೇಳಿರಿ, ಏಸಪ್ಪ, ನಾನು ಒಳ್ಳೆಯದನ್ನು ಮಾತ್ರ ಮಾಡಬೇಕು, ಒಳ್ಳೆಯದನ್ನು ಹಿಡಿದುಕೊಂಡಿರಬೇಕು.
ಏನೇ ಸಮಸ್ಯೆ ಬಂದರೂ ನಾನು ಒಳ್ಳೆಯದನ್ನು ಮಾತ್ರ ಮಾಡಬೇಕು ದೇವರೇ. ನನ್ನನ್ನು ಒಪ್ಪಿಸಿಕೊಡುತ್ತೇನೆ, ನನಗೆ ಹೆಲ್ಪ್ ಮಾಡಿ. ನೀವು ಕೇಳಿರಿ, ನನಗೆ ಹೆಲ್ಪ್ ಮಾಡಿ, ನಾನು ಒಳ್ಳೆಯದನ್ನು ಮಾತ್ರ ಹಿಡಿದುಕೊಳ್ಳಬೇಕು. ದೇವರೇ, ಕೆಟ್ಟದ್ದನ್ನು ನಾನು ಮಾಡಲೇಬಾರದು, ಕೇಡನ್ನು ನಾನು ಕಾಣಲೇಬಾರದು, ನನಗೆ ಸಹಾಯ ಮಾಡಿರೇ. ಅಪ್ಪ, ನಮ್ಮ ಪ್ರಾರ್ಥನೆಯನ್ನು ನೀವು ಕೇಳಿದ್ದೀರಿ. ಪ್ರಾರ್ಥಿಸಿದ ಒಂದೊಂದು ಮಕ್ಕಳನ್ನು ನೀವು ನೋಡುತ್ತಿದ್ದೀರಿ ದೇವರೇ. ಅವರವರ ಮನೆಯಿಂದ ಈ ಕಾರ್ಯಕ್ಕಾಗಿ ಪ್ರಾರ್ಥಿಸುತ್ತಿದ್ದಾರಪ್ಪ. ಒಳ್ಳೆಯದನ್ನು ಮಾತ್ರ ಮಾಡಬೇಕೆಂದು ಒಪ್ಪಿಸಿಕೊಟ್ಟಿದ್ದಾರಪ್ಪ. ಒಪ್ಪಿಸಿಕೊಟ್ಟಿದ್ದ ಒಂದೊಂದು ಮಕ್ಕಳನ್ನು ನೀವು ನೋಡುತ್ತಿದ್ದೀರಿ. ಅವರೆಲ್ಲರನ್ನು ನೀವು ಆಶೀರ್ವದಿಸಿರಿ. ನೀವು ವಾಗ್ದಾನವನ್ನು ಕೊಟ್ಟಿದ್ದೀರಿ. ನೀವು ಒಳ್ಳೆಯದನ್ನು ಮಾತ್ರ ಹಿಡಿದುಕೊಂಡಿದ್ದರೆ ಕೇಡನ್ನು ಕಾಣದಿರುವಿರಿ ಎಂದು ನೀವು ವಾಗ್ದಾನವನ್ನು ಕೊಟ್ಟಿದ್ದೀರಿ. ಈ ವರ್ಷ ನೀವು ನಮಗೆ ಕೊಟ್ಟಿರುವ ವಾಗ್ದಾನವನ್ನು ನೆರವೇರಿಸಿರಿ ದೇವರೇ. ಅಪ್ಪ, ಈ ಮಕ್ಕಳು ಯಾರು ಕೇಡನ್ನು ನೋಡಲೇಬಾರದಪ್ಪ. ಒಳ್ಳೆಯದನ್ನೇ ಮಾಡಿದೆ, ಒಳ್ಳೆಯದನ್ನೇ ಹಿಡಿದುಕೊಂಡಿದ್ದೆ, ಏಸಪ್ಪನಿಗೆ ಚಿತ್ತವುಳ್ಳದ್ದನ್ನು ಮಾಡಿದೆ, ಆದ್ದರಿಂದ ಕೇಡು ನನಗೆ ಬರುವುದಿಲ್ಲ ಎಂದು ಹೇಳುವ ರೀತಿ ಅವರ ಲೈಫನ್ನು ಬದಲಾಯಿಸಿರಿ. ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ವಂದನೆ. ನೀವೆಲ್ಲವನ್ನು ನೋಡಿಕೊಳ್ಳುವುದಕ್ಕಾಗಿ ನಿಮಗೆ ವಂದನೆ ಅಪ್ಪ. ಈ ವರ್ಷ ನಾವು ಚೆನ್ನಾಗಿ ಆಶೀರ್ವಾದ ಉಳ್ಳವರಾಗಿ ಇರುವುದಕ್ಕಾಗಿ ನಿಮಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ, ಆಮೆನ್. ಓಕೆ ಫ್ರೆಂಡ್ಸ್, ಪ್ರೋಗ್ರಾಮ್ ನೋಡಿ ಎಂಜಾಯ್ ಮಾಡಿದ್ರಾ? ನೆಕ್ಸ್ಟ್ ವೀಕು ಇನ್ನೊಂದು ಪ್ರೋಗ್ರಾಮ್ ನೊಂದಿಗೆ ನಾವು ನಿಮ್ಮನ್ನ ಸಂಧಿಸ್ತೀವಿ. ಅಂಟಿಲ್ ದೆನ್, ಬಾಯ್. ಜಾಲಿ ಟೈಮ್ ಜೀಸಸ್ ರೆಡೀಮ್ಸ್ ಮಿನಿಸ್ಟ್ರೀಸ್, ನಾಲುಮಾವಡಿ, ತೂತುಕುಡಿ ಡಿಸ್ಟ್ರಿಕ್ಟ್ 628211. For 24 hours prayer support, call 08035454545. God bless you.